ನನ್ನ ಕೃತಜ್ಞತೆ ಹೇಳಬೇಕು ಒಂದು ತರುಣ್ ಅವ್ರಿಗೆ, ನಮ್ಮ ಜಿ ಕನ್ನಡಗೆ, ದೀಪಕ್ ಅವ್ರಿಗೆ, ಪ್ರದೀಪ್ ಅವ್ರಿಗೆ. ಅಂದರೆ ಈ ಪಾತ್ರನ ನನ್ನ ಕೈಲಿ ಈ ಪಾತ್ರನ ನನ್ನ ಕೈಲಿ ಮಾಡಿಸ್ಬೇಕು ಅಂತ ಅವ್ರಿಗೆ ಯೋಚನೆ ಬಂತಲ್ಲ, ನಾನು ಅದಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ವೈಯಕ್ತಿಕವಾಗಿ ನನಗೂ ಬಹಳ ಆಸೆ ಇತ್ತು. ಅಂದರೆ ಒಂದು ಸಂಪೂರ್ಣವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಆ ಭಾಷೆಯಲ್ಲಿ ಆ ಜೀವನದ ಜೊತೆ ಒಂದು ಕಥೆ ಮಾಡ್ಬೇಕು. ಅದು ಯಾವ ರೂಪದಲ್ಲಿ ಅದು ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಅಂತ ಯಾವುದೋ ಒಂದ್ಸಲ ಸವದತ್ತಿಯಲ್ಲಿ ಅಂತ ಕೇಳ್ಕೊಂಡಿದ್ದೆ. ಅದು ಈ ರೀತಿ ಬಂದಿದೆ, ನನ್ನ ಮಡ್ಲಿಗೆ ಬಂದಿದೆ ಅಂತ ಹೇಳಿ ನನಗೆ ಅದು ನನ್ನ ಪುಣ್ಯ ಅದು. ಸೊ ಬಹಳ ಒಳ್ಳೆ ಕಥೆ ಆಗಿದ್ರಿಂದ. ಆಮೇಲೆ ನಂಗೆ ಇದ್ರಲ್ಲಿ ತುಂಬಾ ಇಷ್ಟ ಆಗಿದ್ದ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಮನುಷ್ಯತ್ವ ಅನ್ನೋದು. ಅಂದ್ರೆ ಯಾವುದೇ ಜಾಗದಲ್ಲಿ ಕೆಲಸ ಮಾಡ್ತಿದ್ರು, ಅವರು ಡಾಕ್ಟರ್ ಆಗಿರ್ಲಿ, ಬೇರೆ ಲಾಯರ್ ಆಗಿರ್ಲಿ, ಪೊಲೀಸ್ ಆಗಿರ್ಲಿ, ಎಲ್ಲರೂ ಕೂಡ ಮನುಷ್ಯರಾಗಿರ್ತಾರೆ. ಬಹಳ ಮನುಷ್ಯ ಸಹಜವಾದ ಜೀವನ ಅವರು ನಡೆಸ್ತಾ ಇರ್ತಾರೆ. ಯಾವ್ದಾರ ಒಂದು ಹಂತದಲ್ಲಿ ಅವ್ರಿಗೆ ಒಂದು ಅಸಹಾಯಕತನ ಅಥವಾ ನಿಸ್ಸಹಾಯಕತನ ಇದು ಎದುರಿಸ್ತಾ ಇರ್ತಾರೆ. ಇದು ಈ ಒಂದು ಪಾತ್ರ ಮಾಡಿದಾಗ ಯಾವ ತರ ಪ್ಲೇ ಮಾಡ್ಬೋದು ಅನ್ನೋದನ್ನ ಕಥೆ ಹೇಳ್ಬೇಕಾದ್ರೇನೆ ನನಗೆ ಸುಹಾನ್ ಬಹಳ ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಇದು ನನಗೆ ಬಹಳ ಇಷ್ಟ ಆಗಿದ್ರಿಂದ ಈ ಪಾತ್ರ ಮಾಡೋದಕ್ಕೆ ನಾನು ತುಂಬಾ ಎಕ್ಸೈಟೆಡ್ ಆಗಿ ಕೆಲಸ ಮಾಡಿದೆ. ಅದಕ್ಕೆ ಹಲವಾರು ಕಾರಣ ಇದೆ. ಇದರಲ್ಲಿ ಈ ಕೆಲಸ ನಮಗೆ ಬಹಳ ಇಷ್ಟ ಆಗೋದಕ್ಕೆ ಕೆಲಸ ಮಾಡೋ ಜಾಗ ಆಗಿರ್ಬೋದು, ಆಮೇಲೆ ಅಭಿಜಿತ್ ಸರ್, ಮಯೂರಿ, ಅಪ್ಪಣ್ಣ, ಜಹಾಂಗೀರ್ ಸರ್, ಅಂದ್ರೆ ಬಹಳ ದೊಡ್ಡ ಒಂದು ಎನ್ಸೆಂಬಲ್ ಇತ್ತು ಆಕ್ಟ್ ಮಾಡ್ಬೇಕಾದ್ರೆ. ಸೊ ಇದು ನನಗೆ ಅವಿನಾಶ್ ಸರ್ ಜೊತೆ ಆಕ್ಟ್ ಮಾಡುವಂತ ಅವಕಾಶ ಇವೆಲ್ಲವೂ ಅವಾಗವಾಗ ನಮಗೆ ಸಿಗ್ತಾ ಇದೆ. ಈ ಅವಕಾಶ ಕೊಡ್ತಿರೋದು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಕನ್ನಡ Z5 ನಾನು ಅವ್ರಿಗೆ ಅವ್ರನ್ನ ಅಭಿನಂದಿಸ್ತೀನಿ. ಇದು ಬಹಳ ಮುಖ್ಯವಾದಂತ ಒಂದು ಬೆಳವಣಿಗೆ. ನಮ್ಮ ಆಡಿಯನ್ಸ್ಗೆ ಕನ್ನಡಕ್ಕೆ ಒಂದು OTT ಪ್ಲಾಟ್ಫಾರ್ಮ್ ಅನ್ನ ಬಹಳ ಸಕ್ರಿಯವಾಗಿ, ತುಂಬಾ ಆಕ್ಟಿವ್ ಆಗಿ ಇಡಬೇಕು ಅನ್ನೋ ಉದ್ದೇಶ ಇದೆಯಲ್ಲ, ಅದು ಬಹಳ ಒಳ್ಳೆ ವಿಷಯ. ಕಥೆಗಳು ಬರ್ತಾರೆ, ಪ್ರತಿಭೆಗಳು ಬರ್ತಾರೆ, ತಂತ್ರಜ್ಞರು ಬರ್ತಾರೆ, ಇನ್ನೂ ಹೆಚ್ಚು ಹೆಚ್ಚು ಅದು ಬೆಳವಣಿಗೆ ದಾರಿ ಆಗುತ್ತೆ ಅನ್ನೋ ಒಂದು ಭರವಸೆ ನಮಗೆ ಈಗ ಕನ್ನಡ Z5 ಇಂದ ನಮಗೆ ಬರ್ತಾ ಇದೆ ಆಸ್ ಆಕ್ಟರ್ಸ್ ಆಲ್ಸೋ. ಎಲ್ರಿಗೂ ನಮಸ್ಕಾರ. ಹೌದು, ಮೊದಲನೇ ವೆಬ್ ಸೀರೀಸ್ ಆಸ್ ಅ ಫಾರ್ಮ್ಯಾಟೇ ಹೊಸ್ತು ಇಲ್ಲಿ. ಅಂಡ್ ಐಮ್ ಹ್ಯಾಪಿ ಒಂದು ವೆಬ್ ಸೀರೀಸ್ ಅನ್ನುವಂಥ ಫಾರ್ಮ್ಯಾಟ್ನ ತಗೊಂಡು ಬಂದಿದೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ಬ್ರಿಂಗಿಂಗ್ ದಟ್. ಸೊ ವೆಬ್ ಸೀರೀಸ್ ಅನ್ನೋ ಫಾರ್ಮ್ಯಾಟ್ ನೀವೆಲ್ಲರೂ ನೋಡಿರ್ತೀರಾ, ಬಟ್ ದಿಸ್ ಇಸ್ ಅ ಮಿನಿ ಸೀರೀಸ್. 20-25 ಮಿನಿಟ್ಸ್ ಅಲ್ಲಿ ಒಂದು ಬಿಂಜ್ ವಾಚಿಂಗ್ ಆಗಿ ಕೊಡುವಂಥ ಎಕ್ಸ್ಪೀರಿಯನ್ಸ್ ಅನ್ನ ಇಲ್ಲಿ ಸೃಷ್ಟಿ ಮಾಡಿದ್ದೀವಿ. ನಮ್ಗೆ ತಿಳಿದಷ್ಟು ಮಟ್ಟಿಗೆ ಚೆನ್ನಾಗಿ ಸ್ಕ್ರಿಪ್ಟಿಂಗ್ ಮಾಡಿ ಅದನ್ನ ಒಂದು ಆಡಿಯನ್ಸ್ಗೆ ಸೀಟೇಜ್ ಥ್ರಿಲ್ಲರ್ ತರ ಅದನ್ನ ಪ್ರೆಸೆಂಟ್ ಮಾಡಬೇಕು ಅನ್ನೋಂಥ ಪೂರ್ಣ ಪ್ರಯತ್ನ ನಾವು ಮಾಡಿದ್ದೀವಿ. ಅದು ಒಬ್ನಿಂದ ಅಲ್ಲ, ಒಂದು ಕಂಪ್ಲೀಟ್ ಕೊಲಾಬರೇಷನ್ ಟೀಮ್ ಇಂದ. ಯಾಕಂದ್ರೆ ಒಬ್ರು ಡೈರೆಕ್ಟರ್ ಇದ್ರೆ ಎಲ್ಲ ಮಾಡೋಕ್ಕಾಗಲ್ಲ. ಡೆಫಿನೆಟ್ಲಿ ಅದು ಯು ಹ್ಯಾವ್ ಟು ಹ್ಯಾವ್ ಅ ಬ್ಯಾಕಿಂಗ್ ಪ್ರೊಡ್ಯೂಸರ್, ಎಸ್ಪೆಷಲಿ ಉತ್ತರ ಕರ್ನಾಟಕ ಅಂತ ಬಂದಾಗ. ಬಿಕಾಸ್ ನಾನು ಕರಾವಳಿಗ, ಸೊ ನನಗೆ ಉತ್ತರ ಕರ್ನಾಟಕದ ಅಷ್ಟು ಗೊತ್ತಿಲ್ಲ. ಬಟ್ ರೂಪಾಂತರ ಅಂತ ನಾನೊಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೆ, ಅದರಲ್ಲಿ ಒಂದು ಸಣ್ಣ ಎಲೆ ಬಂದಿತ್ತು. ಅಂಡ್ ಐ ವಾಸ್ ಅಟ್ರಾಕ್ಟೆಡ್ ಟು ಉತ್ತರ ಕರ್ನಾಟಕದ ಬಗ್ಗೆ ಏನಾದ್ರು ಹೇಳಬೇಕು ಅಂತ ಇತ್ತು. ಅಂಡ್ ದೆನ್ ವಿ ವರ್ ವರ್ಕಿಂಗ್ ಆನ್ ದಿಸ್ ಸಬ್ಜೆಕ್ಟ್. ಅಂಡ್ ನಮಗೆ ಒಂದು ದೊಡ್ಡ ಬಲವಾಗಿ ಸಿಕ್ಕಿತ್ತು ತರುಣ್ ಸರ್ ಆಗ. ಸೊ ವೆನ್ ಐ ವಾಸ್ ಡಿಸ್ಕಸಿಂಗ್, ಥರ್ಡ್ ಬೈ ಹೇಳಿದ್ರು ಉತ್ತರ ಕರ್ನಾಟಕ ಯಾಕೆ ಪ್ಲೇಸ್ ಮಾಡ್ಬೋದು, ಸೊ ನೋಡು ಉತ್ತರ ಕರ್ನಾಟಕ ಏನಾದ್ರು ಆಗುತ್ತಾ ಇದಕ್ಕೆ ಅಂತ. ಸೊ ಹಿ ಬ್ರಾಟ್ ಇನ್ ದಟ್ ಆಂಗಲ್. ಸೊ ಉತ್ತರ ಕರ್ನಾಟಕ ಪ್ಲೇಸ್ ಮಾಡಿದ್ರೆ ಏನಾಗುತ್ತೆ ನೋಡುತ್ತೆ. ಅಂಡ್ ದೆನ್ ವಿ ಎಕ್ಸ್ಪ್ಲೋರ್ಡ್ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಬೇರೆ ಬೇರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ನಮಗೆ ಎದುರಾದರು. ಅದು ಸಿನಿಮಾಟೋಗ್ರಫಿ ಆಗಿರ್ಬೋದು, ಆರ್ಟ್ ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ನಮ್ಮ ಮ್ಯೂಸಿಕ್ನವ್ರು ಆಗಿರ್ಬೋದು, ಎಲ್ಲರ ಒಂದು ಎಫರ್ಟ್ ಏನಿದೆ, ನಮ್ಮ ಪ್ರೊಡಕ್ಷನ್ ಎಫರ್ಟ್ ಇದೆ. ಅಂಡ್ ನಾನು ಇವನ್ನ ಫೇಮಸ್ ಆಗಿ Z3 ಅಂತಾನೆ ಹೇಳ್ತೀನಿ. ಸನಲ್ ಆಗಿರ್ಬೋದು, ಪ್ರದೀಪ್ ಆಗಿರ್ಬೋದು, ಗಣೇಶ್ ಆಗಿರ್ಬೋದು, ಆಲ್. ಸೊ ಎವ್ರಿಬಡಿ. ಸೊ ಎಲ್ಲರ ಒಂದು ಕಾಂಟ್ರಿಬ್ಯೂಷನ್ ಏನಿದೆ ಈ ರಾಕ್ಷಸದಲ್ಲಿದೆ. ಸೊ ಹೇಳ್ತಾರಲ್ಲ, ಒಂದು ಬುಕ್ ಬರಿಬೇಕಾದ್ರೆ 10 ಜನ ಹತ್ರ ಕೇಳಬೇಕು ಅಂತ. ಸೊ ಇಟ್ ಸ್ಟಾರ್ಟೆಡ್ ವಿತ್ ತರುಣ್ ಬಾಯ್ ಅಂಡ್ ದೆನ್ ಇಟ್ ಆಲ್ ವೆಂಟ್ ಆನ್. ಸೊ ಎಲ್ಲರ ಒಂದು ಎನರ್ಜಿ ಇದರಲ್ಲಿ ಇದೆ. ಸೊ ಅಂಡ್ ಪಾಸಿಟಿವ್ ಎನರ್ಜಿ ಕೂಡ ಇದೆ. ಇದಕ್ಕಿಂತ ದೊಡ್ಡ ಎನರ್ಜಿ ನಮ್ಗೆ ಇರೋದು ಸದ್ಯಕ್ಕೆ ಎಲ್ಲ ಮನೆ ಎನರ್ಜಿ. ಯಾಕಂತಂದ್ರೆ ಕೆಲವೊಂದು ಪಾಯಿಂಟ್ ಅಲ್ಲಿ ನಮ್ಗೆ ಅನಿಸ್ತಾ ಇತ್ತು ನಾವು ತಗೊಂಡು ಹೋಗ್ತಾ ಇಲ್ಲ ಪ್ರಾಜೆಕ್ಟ್ ನ ಅಂತ. ದಿಸ್ ಇಸ್ ಬೀಂಗ್ ಟೇಕನ್ ಅಂದ್ರೆ ಈ ಎನರ್ಜಿಯಿಂದ ಹೋಗ್ತಾ ಇದೆ ಅನ್ನೋವಂಥದ್ದು ನಮಗೆ ತುಂಬಾ ಫೀಲ್ ಆಯ್ತು ಈ ಪ್ರಾಜೆಕ್ಟ್ ಅಲ್ಲಿ ಥ್ರೂ ಔಟ್ ಆಗಿ. ಅಂಡ್ ಐ ಆಮ್ ಹ್ಯಾಪಿ ದಟ್ ಬ್ಲೆಸ್ಸಿಂಗ್ಸ್ ನಮಗೆ ರಾಕ್ಷಸಗೆ ಥ್ರೂ ಔಟ್ ಇದೆ ಅಂತ. ಸೊ ಹ್ಯಾಪಿ ಟು ಸ್ಟಾರ್ಟ್ ವಿತ್ ವೆಬ್ ಸೀರೀಸ್. ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ
ಇಷ್ಟು ಕ್ರೌಡು ಇಷ್ಟು ಚೆನ್ನಾಗಿ ಕ್ಯಾಮ್ರಾ ಹಿಡ್ಕೊಂಡು ನೀವೆಲ್ಲ ಕೂತಿರೋದನ್ನ ನೋಡಿದ್ರೆ ಫಸ್ಟ್ ಅದು ನನಗೆ ಭಾಳ ಖುಷಿ ಆಗ್ತದೆ. ಈ ಥರದ ಒಂದು ಗ್ಯಾದರಿಂಗ್, ಈ ಥರದ್ದು ಸಪೋರ್ಟು ರಿಯಲಿ ಇದು ಭಾಳ ಗ್ರೇಟ್ ಥಿಂಗ್ ಆ್ಯಂಡ್ ಗುಡ್ ಸಪೋರ್ಟ್ ಅಂತ ನಾನು ಹೇಳ್ತೀನಿ. ಈ ರಾಕ್ಷಸ ವೆಬ್ ಸೀರೀಸ್ ನಾನು ಆ್ಯಕ್ಟ್ ಮಾಡೋದಕ್ಕೆ ಮುಖ್ಯವಾಗಿ ಕಾರಣ ಎರಡು. ಒಂದು ಝೀ ಕನ್ನಡ ಆ್ಯಂಡ್ ನಮ್ಮ ತರುಣ್ ಸುಂದರ್. ನಾನು ಝೀ ವೇದಿಕೆ ಮೇಲೆ ಒಂದು ಶೋಗೆ ನಾನು ಮೀಟ್ ಮಾಡಿದಾಗ ನಾನು ತರುಣವ್ರಿಬ್ಬರು ಒಂದು ವೇದಿಕೆ ಮೇಲೆ ಒಂದು ಡ್ಯಾನ್ಸ್ ಮಾಡಿದ್ವಿ. ಮತ್ತಿದ್ದಾಗೆ ತರುಣವ್ರು ಕೇಳಿದ್ದು ದಿವಸ ನನಗೊಂದು 7 days ಡೇಟ್ ಕೊಡ್ತೀರಾ, ನಾನು 8 days ಕೊಡ್ತೀನಿ ತಗೊಂಡಿದ್ದೆ. ಅದಾದ್ಮೇಲೆ 3-4 ತಿಂಗಳು ನನಗೆ ಫೋನ್ ಇಲ್ಲ, ನಾನು ಫೋನ್ ಮಾಡಿದೆ, ಏನು ನೀವು ಕೇಳಿದ್ರಿ? ಇಲ್ಲ ಸರ್, ಟೀಮ್ ಶಾರ್ಟ್ಲಿ ನಾನು ವೇಟ್ ಮಾಡುತ್ತೆ, ನೀವು DCP ರುದ್ರಾಯಿ ಅಂತ ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ರಿ, ಆಮೇಲೆ ಸ್ವಲ್ಪ ನ್ಯಾಚುರಲ್ಗೆ ಸ್ವಲ್ಪ ನೀವು ಸಪೋರ್ಟ್ ಮಾಡಬೇಕು ಅಂತ ಅಷ್ಟೇ ಹೇಳಿಟ್ಟಿದ್ದು. ಆಮೇಲೆ ಮತ್ತೆ ಅವರಿಂದ ಯಾವುದೂ ಫೋನ್ ಬರಲಿಲ್ಲ. ನನಗೆ ಬಂದಿದ್ದೆಲ್ಲ ಅವ್ರ ಟೀಮ್ ರಾಮ್ ತೇಜ್ ಅಂತ ಇದ್ದಾರೆ ಸಾಹೇಬರು, ಅವರು ಭಾಳ ಚೆನ್ನಾಗಿ ಕೆಡುಕೋತಾರೆ ಕೆಟ್ಟಕ್ಕೆ. ಅವರು ಬಂದು ಫೋನ್ ಮಾಡಿದ್ರು, ಅಣ್ಣ ಹೇಳಿದ್ರೆ ನಿಮ್ಮ ಹತ್ರ ಮಾತಾಡಲಿಕ್ಕೆ ಏನು ಇದಂದ್ರೆ, ಇಲ್ಲಪ್ಪ ನಾನು ತರುಣ್ ಸುಧೀರ್ ಅವ್ರಿಗೆ ಹೇಳಿದ್ರೆ ನಾನು ಡೇಟ್ ಬಗ್ಗೆ ಮಾತೇ ಇಲ್ಲ, ನಾನು ಮಾಡ್ತೀನಿ. ಅದೇ ಸರ್ ನಿಮ್ಗೆ ಸ್ವಲ್ಪ ಕಮರ್ಷಿಯಲ್ ಪೇಮೆಂಟ್ ಒಂಚೂರು ಬಗ್ಗೆ ಮಾತಾಡಿದ್ರೆ ಅನುಕೂಲ ಆಗ್ತಿತ್ತು. ನಾನು ಹೇಳಿದೆ, ನಾನು ತರುಣ್ ಸುಧೀರ್ ಅಲ್ವಾ, ಅವ್ರು ನನಗೆ ಪ್ರೀತಿಯಿಂದ ನನಗೆ ಆಫರ್ ಕೊಟ್ಟಿದ್ದಾರೆ, ನನಗೆ ಎಲ್ಲರೂ ಪ್ರೀತಿಯಿಂದ ಕೊಡ್ತಾರೆ, ನಾನು ಫ್ರೀಯಾಗಿ ಮಾಡ್ತಿದ್ದೆ ಕೇಳ್ಕೋಬೇಡಿ, ನನ್ನ ಜೀವನ ನಡಿಬೇಕಲ್ಲ, ನಾನು ತರುಣ್ಗೋಸ್ಕರ ಇದೊಂದು ಫ್ರೀಯಾಗಿ ಮಾಡ್ತೀನಿ, ಅದು ಏನು ಕೊಡುತ್ತೆ ತಗೋತೀನಿ ಅಂತ ಹೇಳಿದೆ. ಬಿಕಾಸ್ ತರುಣ್ ಅವರು ಅಷ್ಟು ಪ್ರೀತಿಯಿಂದ ನನಗೊಂದು ಪಾತ್ರನ ಮೈಂಡಲ್ಲಿ ಅಂದ್ಕೊಂಡು ಅವ್ರು ಸಿನಿಮಾದಲ್ಲೇ ಮಾಡಬೇಕು, ಒಂದು ಯೂನಿಕ್ ಆಗಿ ಮಾಡಬೇಕು ನಿಮ್ಮ ಜೊತೆ ಅಂತೆಲ್ಲ ಹೇಳ್ತಾ ಇದ್ರು. ಅದಿನ್ನೂ ಚಾನ್ಸ್ ಬಂದಿಲ್ಲ ನನಗಿನ್ನು, ಬಂತಲ್ಲ. ಹಾಗಾಗಿ ನಾನು ಅಷ್ಟೇ ರೆಸ್ಪೆಕ್ಟ್ ಆಗಿ ಅವ್ರು ಏನು ಕೊಟ್ಟು ತಗೊಂಡು ಮಾಡ್ತೀನಿ ಇದೆ. ಇದು ನಾನು ತೋರಿಸಿದಂಥ ಅವ್ರಿಗೊಂದು ಚಿಕ್ಕ ಗೌರವ ಜಾಸ್ತಿ, ಆ ಪ್ರೀತಿ ಅವ್ರ ಮೇಲೆ. ನನಗೆ ತುಂಬ ಸ್ಮಾರ್ಟ್ ಆಗಿದ್ದಾರೆ, ಅದೇ ಹೇಳ್ತಾ ಇದ್ದೆ. ಹಾಗಾಗಿ ಆಮೇಲೆ ಹಾಗಂತ ಅವ್ರು ನನಗೇನು ಫ್ರೀಯಾಗಿ ಮಾಡಿಸ್ಲಿಲ್ಲ, ನನಗೇನು ಕೊಡಬೇಕು ಅಂದ್ಕೊಟ್ಟು ಮಾಡಿಸಿದ್ದಾರೆ. ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ತರುಣ್ ಸುಧೀರ್ ಆ್ಯಂಡ್ ಮಿಸ್ಟರ್ ರಾಮ್ ತೇಜ. ಆಮೇಲೆ ಈ ಶೂಟಿಂಗ್ ಟೈಮಲ್ಲಿ ಡೈರೆಕ್ಟರ್ ಸುಹಾನ್ ಬಗ್ಗೆ ಹೇಳಬೇಕು. ವಯಸ್ಸಿಗೆ ಚಿಕ್ಕವರು ಅಂತ ಅನ್ಕೋತೀನಿ ನಾನು, ತುಂಬ ಚಿಕ್ಕವರ. ಓಕೆ, ನಾನು ಅದೇ ಬಂದಾಗ ಹೇಳ್ತಿದ್ದೆ, ನಮ್ಗೆ ಇನ್ನೊಂದು ಏನಾಗಿ 2 ಲೆವೆಲ್ ಆಗ್ಬಿಟ್ಟಿದೆ. ನಮಗೆ ಬತ್ತಿದ್ದ ಹಾಗೆ ಫಸ್ಟ್ ದಮ 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 ಅಂತ ಎಲ್ಲ ಖಾಲಿ ಬೀಳ್ತಾರೆ, ನೆಕ್ಸ್ಟ್ ಹಿರಿಯ ನಟರು ಅಂತ ಕೂರಿಸ್ಬಿಡ್ತಾರೆ. 2 ಪ್ಲೇಸ್ ನಮ್ಗೆ ಕನ್ಫರ್ಮ್. ನಾವು ಈಗ ಅಲ್ಲಿಂದ ಈ ಕಡೆ ಹೇಗೆ ಬರೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನೀಗ. ಅವ್ರು ನನಗೆ ಹೇಳಿದ್ದು, ಸರ್ ನೀವು ಚಿಕ್ಕವ್ರಿಗೆ ಚಿಕ್ಕವರು, ದೊಡ್ಡವ್ರಿಗೆ ದೊಡ್ಡವರು ಸರ್, ನಿಮ್ಮ ಜೊತೆ ಟ್ರಾವೆಲ್ ಮಾಡಿದ್ರೆ ನಮಗೆ ಖುಷಿ ಅಂತ ನೈಸಾಗಿ ಹೇಳ್ತಾ ಅವ್ರಿಗೆ ಹೇಗೆ ಬೇಕೋ ಹಾಗೆ ಆ್ಯಕ್ಟ್ ಮಾಡಿಸ್ಕೊಳ್ತಾರೆ ಅಂತ ಸಾಮರ್ಥ್ಯ ಆ ಡೈರೆಕ್ಟರ್ಗೆ ಸುಹಾನ್. ಭಾಳ ವಂಡರ್ಫುಲ್ ಡೈರೆಕ್ಟರ್. ಆಮೇಲೆ ನಾನು ಹೇರ್ ಸ್ಟೈಲ್ ಆಗ್ಬೋದು ಅನ್ನೋದಕ್ಕೆಲ್ಲ ಒರಿಜಿನಲ್ ಆಗಿರ್ಬೇಕು ಸರ್. ನಾನು ಇಲ್ಲಪ್ಪ ಹೇರ್ಸ್ ಎಲ್ಲ ಟ್ರಿಮ್ ಮಾಡಿಬಿಟ್ಟಿದ್ದೀನಿ, ಪರವಾಗಿಲ್ಲ ಸರ್, ನಿಮ್ಮ ಪಾತ್ರ ಚೆನ್ನಾಗಿ ಮಾಡಿಸುತ್ತೆ. 59 ವರ್ಷ ರಿಟೈರ್ಡ್ ಆಗ್ತಾ ಇರ್ತೀರಾ, 60 ವರ್ಷದ ಥರ ಕಾಣಿಸಲ್ಲ, ಕಾಣಿಸಲ್ಲ, ಬಟ್ 60 ವರ್ಷ ತೋರಿಸ್ತಿದ್ದ ಅವರು. ಹೀಗೆಲ್ಲ ಮಾಡಿ ನಮ್ಮನ್ನ ಕೆಲಸ ಮಾಡಿಸ್ಕೊಂಡಿದ್ದಾರೆ. ವಂಡರ್ಫುಲ್ ಡೈರೆಕ್ಟರ್. ಬಟ್ ಇಲ್ಲಿ ಬಹಳ ಆಶ್ಚರ್ಯ ಏನಂದ್ರೆ, ಇಲ್ಲಿಂದ ಅಷ್ಟು ಜನನ ಸೌದತ್ತಿ ಕರ್ಕೊಂಡೋಗಿ ಆ ಒಂದು ಕ್ರೌಡ್ ಅಲ್ಲಿ ಅಷ್ಟೊಂದು ಜೂನಿಯರ್ಸ್, ಅಷ್ಟೊಂದು ಕ್ರೌಡ್ ಹಾಕೊಂಡು, ಇಟ್ಸ್ ನಾಟ್ ಈಸಿ. ಯಾಕಂದ್ರೆ ನಾವು ಇಲ್ಲಿ ಮಾಡೋಕೆ, ನಾನು 3 ಸಿನಿಮಾ ಪ್ರೊಡ್ಯೂಸ್ ಮಾಡೋದ್ರಿಂದ ನನಗೆ ಗೊತ್ತು ಎಷ್ಟು ಡಿಫಿಕಲ್ಟ್ ಇರುತ್ತೆ ಒಂದು ಸೀನ್ ತೆಗೆಯೋದು ಅಂತ. ನಾನು ಈ 3 ಎಪಿಸೋಡ್ ವಿತ್ ಮ್ಯೂಸಿಕ್ ನೋಡಿದಾಗ ಅನಿಸ್ತಾ ಇತ್ತು, ರಿಯಲಿ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಅಂಡ್ ಬ್ಯಾಕ್ ಝೀ ಕನ್ನಡ ಸಪೋರ್ಟ್ ಎದ್ದು ಕಾಣ್ತಾ ಇದೆ ಅಲ್ಲಿ. ವಂಡರ್ಫುಲ್. ನಾನು ಇಷ್ಟಪಟ್ಟಷ್ಟಕ್ಕೆ ಜನ ಇಷ್ಟಪಡಬೇಕು ಅಂತೇನಿಲ್ಲ, ಬಟ್ ಆದರೆ ನಾನು ಒಬ್ಬ ಆಡಿಯನ್ಸ್ ಆಗಿ ನೋಡಿ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಹೆಡ್ ಅವ್ರು ಹೇಳಿದಾಗೆ 4ನೇ ಎಪಿಸೋಡ್ ತುಂಬಾ ಚೆನ್ನಾಗಿ ಟೇಕಪ್ ಆಗುತ್ತೆ, ಅನ್ಬಿಲೀವಬಲ್ ಹೊರಟೋಗುತ್ತೆ. ರಾಕ್ಷಸ ಯಾರು ಅಂತ ಕೊನೆಯವರು ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ